ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಗೀತಾ ನಿಂಗನಗೌಡ್. ಇವತ್ತಿನ ಒಂದು ಶುಭೋದಯದ ನೋಡಿ ಎಂದಕ್ಕೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ಒಂದು ಶುಭೋದಯದ ನೋಡಿ ಚಿಂತೆ ಅಂತಕ್ಕಂಥದ್ದು. ನೋಡ್ರಿ, ಮನುಷ್ಯ ಯಾಕೆ ಚಿಂತೆ ಮಾಡಬಾರ್ದು, ಚಿಂತೆ ಮಾಡೋದ್ರಿಂದ ಆಗ್ತಕ್ಕಂಥ ಲಾಭಗಳೇನು, ಚಿಂತೆ ಮಾಡೋದ್ರಿಂದ ಆಗ್ತಕ್ಕಂಥ ನಷ್ಟಗಳೇನು? ನೋಡ್ರಿ, ಲಾಭಗಳು ಅಂತಕ್ಕಂಥದ್ದು ಯಾವುದು 1% ಇಲ್ಲ ಆಗ್ತಕ್ಕಂಥದ್ದು ಎಲ್ಲ ನಷ್ಟನೇ. ಯಾಕಂತ ಹೇಳಿದ್ರೆ ಚಿಂತೆ ಏನು ಮಾಡ್ತೈತಿ, ಮನುಷ್ಯನನ್ನು ಚಿತೆಗೆ ಏರಿಸ್ತೈತಿ. ಚಿತೆಗೆ ಏರಿಸೋದು ಮೀನ್ಸ್ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಮನುಷ್ಯ ಕೊರಗಿ ಅದೇ ವಿಚಾರದಲ್ಲಿ ಏನು ಮಾಡ್ತಾನೆ, ಅವನತಿಯನ್ನು ಕಂಡುಕೊಳ್ತಾನೆ. ಹಾಗಾದರೆ ಚಿಂತೆಯನ್ನು ನಾವು ಯಾಕೆ ಮಾಡಬಾರ್ದು, ಚಿಂತೆ ಮಾಡಲಿಕ್ಕೆ ಕಾರಣ ಏನು, ಹಾಗಾದರೆ ಚಿಂತೆಯನ್ನು ಬರದಂಗೆ ನಾವು ಹೇಗೆ ತಡೆಗಟ್ಟಬೇಕು ಅಂತಕ್ಕಂಥದ್ದನ್ನು ಒಂದೆರಡು ವಿಚಾರಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡ್ರಿ, ಚಿಂತೆ ಅಂತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಮನುಷ್ಯನಿಗೆ ಸಮಸ್ಯೆಗಳಿಂದ ಬರ್ತಕ್ಕಂತಹದ್ದು. ನೋಡ್ರಿ, ಇಲ್ಲಿ ತಪ್ಪು ಮಾಡ್ದಾಗ ಬರ್ತಕ್ಕಂಥದ್ದು ಚಿಂತೆ, ತಪ್ಪು ಮಾಡದೇ ಇದ್ದಾಗ ಅಪರಾಧವನ್ನು ಹೊತ್ಕೊಂಡು ತಿರುಗಾಡಬೇಕಾದ್ರೂ ಬರ್ತಕ್ಕಂಥದ್ದು ಚಿಂತೆ. ಹಾಗಾದರೆ ಚಿಂತೆಯನ್ನು ನಾವು ಯಾವ ರೀತಿ ಹೋಗಲಾಡಿಸ್ಬೇಕು? ನೋಡಿ, ಚಿಂತೆಯನ್ನು ಹೋಗಲಾಡಿಸೋದು ನಮ್ಮಲ್ಲೇ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಸಹಿತ ಸಮಸ್ಯೆಗಳು ಏನಾಗ್ತಾವೆ ಅಂತಂದ್ರೆ ಬಂದಿರ್ತಾವೆ, ಕರಿದೇನೆ ಬರ್ತಾವೆ, ನಾವು ಸಮಸ್ಯೆಯನ್ನು ಕರ್ಕೊಂಡು ಬರ್ತೇವೆ. ಯಾಕಂತ ಹೇಳಿದ್ರೆ ನೋಡ್ರಿ, ನಮ್ಮ ಒಂದು ಸರಿಯಾದ ಒಂದು ವ್ಯವಸ್ಥಿತವಾಗಿರ್ತಕ್ಕಂತಹ ಇಲ್ಲಿ ಪೂರ್ವಾಲೋಚನೆ ಇಲ್ಲದೇ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಯೋಜನೆಗಳು ನಮ್ಮನ್ನು ಮೀರಿ ಏನಪ್ಪ ಅಂತಂದ್ರೆ ಮುಂದೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ, ಲಾಸ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ, ನಮ್ಮನ್ನು ಪೂರ್ತಿ ಏನಪ್ಪ ಅಂದರೆ ಟೆನ್ಷನ್ನಲ್ಲಿ ಸಿಲುಕಿಸಿರ್ತಕ್ಕಂಥ ಸಂದರ್ಭದಲ್ಲಿ ಏನಾಗ್ತೈತೆ ಅಂತ ಹೇಳಿದ್ರೆ ನಾವೇನು ಮಾಡ್ತೇವೆ, ಆಟೋಮೆಟಿಕ್ಕಾಗಿ ಚಿಂತೆಗೊಳಗಾಗ್ಬಿಡ್ತೇವೆ. ಸೊ ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಯಾರನ್ನು ನಂಬಲಿಕ್ಕೆ ಆಗಬೇಕಂತ ಪರಿಸ್ಥಿತಿ ಒಳಗಿದ್ದು ಏನು ಮಾಡ್ತೀವಿ, ಅದ ಒಂದು ಸಮಸ್ಯೆಯ ಒಂದು ಏನು ಮಾಡ್ತೇವೆ ಅಂತಂದ್ರೆ ರೀಸನನ್ನು ಇಟ್ಕೊಂಡು ಏನು ಮಾಡ್ತೇವೆ, ಚಿಂತೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಹಾಗಾದರೆ ಚಿಂತೆ ಅಂತಕ್ಕಂಥದ್ದು ನಮಗೆ ಪರಿಹಾರವನ್ನು ದೊರಕಿಸ್ತೈತಿ? ಇಲ್ಲ. ಚಿಂತೆ ಅಂತಕ್ಕಂಥದ್ದು ನಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ದೊರಕಿಸೋದಿಲ್ಲ. ನಮ್ಮ ಸಮಸ್ಯೆಯನ್ನು ಬೇರೆಯವ್ರ ಹತ್ರ ನಾವು ಶೇರ್ ಮಾಡ್ಕೊಂಡಾಗ ಏನಾಗ್ತೈತಿ, ಆ ಒಂದು ಸಮಸ್ಯೆಗೆ ಪೂರಾ ಇಲ್ಲ ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ಏನಾಗ್ತೈತಿ, ಪರಿಹಾರವು ದೊರಕ್ತೈತಿ. ನೋಡ್ರಿ, ಕೆಲವೊಂದಿಷ್ಟು ನಿಮ್ಗೆ ವೆಲ್ ವಿಷರ್ಸ್ ಅಂತ ಇರ್ತಾರೆ, ಅಂದ್ರೆ ನಿಮ್ಮ ಒಂದು ಏಳಿಗೆಯನ್ನು ಸಹಿಸ್ತಕ್ಕಂಥವ್ರು ಅಂತ, ಅಂದ್ರೆ ಸಹಿಸೋರು, ನಿಮ್ಮ ಒಂದು ಏಳಿಗೆಯನ್ನು ಸಹಿಸೋರು. ಅಂಥ ವ್ಯಕ್ತಿಗಳ ಹತ್ರ ನೀವು ಶೇರ್ ಮಾಡ್ಕೊಂಡಾಗ ಏನಾಗ್ತೈತಿ ಅಂತಂದ್ರೆ ಅದಕ್ಕೊಂದಿಷ್ಟು ಪರಿಹಾರಗಳನ್ನು ಕೊಡ್ತಕ್ಕಂಥದ್ದು, ಅಟ್ಲೀಸ್ಟು ಅದು ಸಾಲ್ವ್ ಮಾಡ್ಲಿಕ್ಕೆ ಆಗದೇ ಇದ್ದರೂ ಸಹಿತ ನಿಮ್ಮ ಚಿಂತೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು. ಹಿಂಗೆ ಕೆಲವೊಂದಿಷ್ಟು ಫ್ರೆಂಡ್ಸ್ ಇರ್ತಾರೆ, ಅವ್ರ ಹತ್ರ ನೀವು ಶೇರ್ ಮಾಡ್ಕೊಂಡಾಗ ಏನಾಗ್ತೈತಿ ಅಂತಂದ್ರೆ ಈ ಚಿಂತೆಯಿಂದ ಹೊರಬರಲಿಕ್ಕೆ ಸಾಧ್ಯ ಆಗ್ತೈತಿ. ಹಾಗಾದರೆ ಚಿಂತೆ ಮಾಡ್ತಾ ಕೂತಾಗ ಏನಾಗ್ತೈತಿ ಅಂತ ಹೇಳಿದ್ರೆ ಮನುಷ್ಯ ಏನಾಗ್ತಾನೆ, ಪ್ರತಿ ಕ್ಷಣನೂ ಏನಾಗ್ತಾನೆ ಅಂತಂದ್ರೆ ಒಂದು ದೈಹಿಕವಾಗಿ ಮಾನಸಿಕವಾಗಿ ಕುಕ್ಕೊಂತ ಹೋಗ್ತಾನೆ. ಅವಾಗ ಏನಾಗ್ತೈತಿ ಅಂತ ಹೇಳಿದ್ರೆ ಆ ಮನುಷ್ಯನ ಒಂದು ಪ್ರತಿ ಹೆಜ್ಜೆಯು ಸಹಿತ ಏನಾಗ್ತೈತಿ, ಇಡೀ ಕೆಳಗಡೆ ಹೋಗ್ತಾ 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 ಏನಾಗ್ತೈತಿ, ಅವನತಿಯನ್ನು ಹೊಂದ್ತೈತಿ. ನೋಡಿ, ಸಾಕಷ್ಟು ನಾವು ಜನರನ್ನ ನೋಡ್ತೇವೆ, ಯಾವುದಾದ್ರೂ ಒಂದು ಸಮಸ್ಯೆಯನ್ನು ಸಾಲ ಮಾಡಿದಾಗಿರ್ಬೋದು. ನೋಡಿ, ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಆ ಸಾಲದ ಹೊರೆಯನ್ನು ಹೊರಲಾರದೆ ಏನಾಗ್ತೈತೆ ಅಂತ ಹೇಳಿದ್ರೆ ಚಿಂತೆಗೆ ಒಳಪಟ್ಬಿಡ್ತೇವೆ. ನೋಡ್ರಿ, ಕೆಲವೊಂದಿಷ್ಟು ಮಂದಿ ಏನೋ ಒಂದು ಕೆಟ್ಟ ಕೆಲಸಗಳನ್ನು ಮಾಡಿರ್ತಾರೆ. ಮೀನ್ಸ್ ಅಂತಂದ್ರೆ ಬೇಡದೇ ಇರ್ತಕ್ಕಂಥ ಕೆಲಸಗಳನ್ನು ಅಥವಾ ತಮ್ಮ ಮನಸ್ಸಿಗೆ ಒಪ್ಪದೇ ಇರ್ತಕ್ಕಂಥ ಕೆಲಸಗಳನ್ನು ಮಾಡಿಬಿಟ್ಟಿರ್ತಾರೆ ಆಲ್ರೆಡಿ. ಸೊ ತಮ್ಮನ್ನು ತಾವು ಕ್ಷಮಿಸ್ಕೊಂಡ್ರೂ ಸಹಿತ ಅದರ ಆತ್ಮವಂಚನೆಗೆ ಏನಾಗ್ತಾರೆ, ಅವರು ಒಳಗಾಗ್ಬಿಟ್ಟಿರ್ತಾರೆ. ನೋಡ್ರಿ, ನಾವು ಯಾವುದೇ ಕೆಲಸಗಳನ್ನು ಮಾಡಬೇಕಾದ್ರೂ ನಮ್ಮ ಮನಸ್ಸು ಏನು ಹೇಳ್ತೈತಲ್ಲ ಆ ಕೆಲಸವನ್ನು ಮಾತ್ರ ನಾವು ಮಾಡಬೇಕಾಗ್ತದೆ. ಒಳ್ಳೆಯ ರೀತಿಯಿಂದ ಇದ್ರೆ ಒಳ್ಳೆಯ ರೀತಿಯಿಂದ ಕೆಲಸವನ್ನು ಮಾಡಬೇಕಾಗ್ತದೆ. ಇಲ್ಲ, ಅದು ಕೆಟ್ಟ ಕೆಲಸ ನೀನು ಮಾಡಬೇಡ ಅಂತೇಳಿ ನಮ್ಮ ಒಳ ಮನಸ್ಸು ಹೇಳಿದಾಗ ಅದನ್ನು ನಾವು ಅವಾಯ್ಡ್ ಮಾಡಬೇಕಾಗ್ತದೆ. ನೋಡ್ರಿ, ಯಾರು ಏನೋ ಹೇಳಲಿ, ಎಷ್ಟೋ ಡೈರೆಕ್ಷನ್ ಮಾಡಲಿ, ಎಷ್ಟೋ ಒಂದು ಮಾರ್ಗದರ್ಶನವನ್ನು ನಮಗೆ ನೀಡಲಿ, ಆದರೆ ನಮ್ಮತನ ಅಂತಕ್ಕಂಥದ್ದನ್ನು ನಾವು ಉಳಿಸ್ಕೋಬೇಕಾಗ್ತದೆ. ಯಾಕಂತಂದರೆ ನೋಡ್ರಿ, ಎಷ್ಟೇ ದೊಡ್ಡ ವ್ಯಕ್ತಿಗಳಿದ್ರು ಸಹಿತ ನಾವು ಅವ್ರ ಹತ್ರ ಏನಾದರೂ ಡೈರೆಕ್ಷನನ್ನು ಕೇಳ್ಕೊಳ್ಳಿಕ್ಕೆ ಹೋದಾಗ ಏನು ಮಾಡ್ತಾರೋ ಅವರು, ನೋಡಪ್ಪ ನಾನಂತರೂ ಇಷ್ಟು ಹೇಳ್ತೇನೆ, ಆದರೆ ನಿನ್ನ ಮನಸ್ಸಿಗೆ ಬಂದಿರತಕ್ಕಂಥದ್ದು, ನಿನಗೆ ಯಾವುದು ಇಷ್ಟ ಆಗ್ತದೋ ಅಥವಾ ನಿನ್ನ ವಿಚಾರ ಯಾವ ರೀತಿ ಇದೆ, ನಿನ್ನ ವಿಚಾರಧಾರೆ ಯಾವುದಕ್ಕೆ ಸಂಬಂಧಪಟ್ಟೈತಲ್ಲ ಅಂತಹ ಒಂದು ವಿಚಾರಧಾರೆಯನ್ನು ನೀನು ಮುಂದುವರಿಸ್ಕೊಂಡು ಹೋಗು ಅಂತ ಹೇಳ್ತಾರೆ. ಅಂದ್ರೆ ನಿನ್ನ ಆತ್ಮಸಾಕ್ಷಿ ಒಪ್ತಕ್ಕಂಥ ಕೆಲಸಗಳನ್ನು ಮಾತ್ರ ನೀನು ಮಾಡು, ಬೇರೆಯವರ ಒತ್ತಡದಿಂದ ನಿನ್ನ ಕೆಲಸಗಳನ್ನು ಮಾಡಬೇಡ ಅಂತ ಹೇಳ್ತಾರೆ. ಅಂದರೆ ಏನು ಅಂತ ಹೇಳಿದ್ರೆ ನಮ್ಮ ಮನಸ್ಸು, ಒಳ ಮನಸ್ಸು ಏನು ಹೇಳ್ತೈತಿ, ಯಾವುದು ಸರಿನಾ ಅಂತ ಹೇಳ್ತೈತಿ, ಯಾವುದು ಕೆಟ್ಟದ್ದು ಅಂತ ಹೇಳ್ತೈತಿ. ಯಾವಾಗಲೂ ಒಳ್ಳೆಯದನ್ನು ಮಾಡಲಿಕ್ಕೆ ಅದೇನು ಮಾಡ್ತದೆ, ಸೂಚನೆಯನ್ನು ಕೊಡ್ತೈತಿ, ಕೆಟ್ಟದನ್ನು ಮಾಡಲಿಕ್ಕೆ ಸೂಚನೆಯನ್ನು ಕೊಡೋದಿಲ್ಲ. ಅದಕ್ಕಾಗಿ ಇಲ್ಲಿ ಚಿಂತೆ ಮಾಡಲಿಕ್ಕೆ ಹೋಗಬಾರ್ದು. ಯಾಕಂತ ಹೇಳಿದ್ರೆ ಚಿಂತೆ ನಮ್ಮನ್ನು ಏನು ಮಾಡ್ತೈತಿ, ಮುಪ್ಪಾವಸ್ಥೆಗೆ ತಂದು ಕೊಡ್ತಕ್ಕಂಥದ್ದು. ನೋಡ್ರಿ, ಏನೇ ಸಮಸ್ಯೆಗಳು ಬಂದು ಸಮಸ್ಯೆಗಳಿಗೆ ಪರಿಹಾರ ಇರ್ತೈತಲ್ಲ, ಏನು ಸಮಸ್ಯೆಗಳಿಗೆ ಪರಿಹಾರ ಇಲ್ಲದೇ ಇರ್ತೈತಿ, ನೋ ಚಾನ್ಸ್, ಸಮಸ್ಯೆಗಳ ಪರಿಹಾರ ಇದ್ದೇ ಇರ್ತೈತಿ. ಅದಕ್ಕಾಗಿ ಸಮಸ್ಯೆಗಳನ್ನು ಬಗೆಹರಿಸ್ಲಿಕ್ಕೆ ಏನು ಮಾಡಿರಿ, ಪ್ರಯತ್ನ ಮಾಡಿರಿ. ಅದರ ಬದಲಾಗಿ ಚಿಂತೆಯನ್ನು ಮಾಡ್ಕೊಳ್ತಾ ಏನಾಗ್ತೈತಿ, ನಿಮ್ಮ ಒಂದು ಸುತ್ತಮುತ್ತಲಿನ ಜನ ಅಂದರೆ ನಿಮ್ಮನ್ನು ನಂಬ್ಕೊಂಡಿರ್ತಕ್ಕಂಥ ನಿಮ್ಮ ಪರಿವಾರವೂ ಸಹಿತ ಏನಾಗ್ತೈತಿ, ಆ ಚಿಂತೆಯಲ್ಲಿ ಮೂಡ್ಕೊಂಡು ಹೋಗ್ಬಿಡ್ತೈತಿ. ಅವರು ಸಹಿತ ಅನಾರೋಗ್ಯಾವಸ್ಥೆಯನ್ನು ಹೊಂದ್ತಾರೆ, ಮಾನಸಿಕವಾಗಿ ದೈಹಿಕವಾಗಿ ಅವರು ಸಹಿತ ಏನು ಮಾಡ್ತಾರೆ, ನೆಮ್ಮದಿಯನ್ನು ಕಳ್ಕೊಂಡ್ಬಿಡ್ತಾರೆ. ಅದಕ್ಕಾಗಿ ಚಿಂತೆ ಅಂತಕ್ಕಂಥದ್ದು ಏನಾಗ್ತೈತಿ, ನಮ್ಮನ್ನು ಚಿತೆಗೆ ಕರೆದು ಒಯ್ಯೋದ್ರದಲ್ಲಿ ಎರಡು ಮಾತಿಲ್ಲ. ಅದಕ್ಕಾಗಿ ದಯಮಾಡಿ ಯಾರೂ ಚಿಂತೆಯನ್ನು ಮಾಡಬೇಡ್ರಿ. ಹಾಗಾದರೆ ಚಿಂತೆ ಮಾಡಲಿಲ್ಲ ಹೆಂಗೆ ಮಾಡ್ಬೇಕ್ರಿ?
ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಬೇಕ್ರಿ. ಏನೋ ಸಮಸ್ಯೆ ಇರ್ತೈತಿ, ಬೆಟ್ಟನೋ ತಲೆ ಮೇಲೆ ಬಿದ್ದುಬಿಟ್ಟೈತನೋ ಅನ್ನಂಗೆ ಕುತ್ಕೊಂಡ್ಬಿಟ್ಟಿರ್ತೇವೆ ಚಿಂತೆ ಮಾಡ್ಕೊತ. ಅದಕ್ಕೊಂದು ಪರಿಹಾರ ಇರ್ತೈತೆ, ಹೌದಿಲ್ಲೋ? ಆ ಪರಿಹಾರವನ್ನು ಏನು ಮಾಡಬೇಕು? ಕೇಳ್ಕೋಬೇಕು. ಯಾರ ಹತ್ರ? ಅದೇ ಹೇಳಿದ್ನಲ್ಲ, ನಮ್ಮ ವೆಲ್ ವಿಷರ್ ಹತ್ರ. ಹಾಗಾದರೆ ಪರಿಹಾರವನ್ನು ಕೇಳಿಕೊಂಡು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ರಿ. ಸಮಸ್ಯೆ ಬಗೆಹರಿದ ಮೇಲೂ ಸಹಿತ ಚಿಂತೆ ಮಾಡಿದರೆ ಅದು ನಿಮಗೆ ಬಿಟ್ಟಿದ್ದು. ಯಾಕಂತ ಹೇಳಿದ್ರೆ ಚಿಂತೆ ಮಾಡಬೇಡ್ರಿ ಅಂತ ನಾ ಹೇಳ್ತೇನೆ. ನೋಡಿರಿ, ಸಾಕಷ್ಟು ನೋವುಗಳನ್ನು ಹೊತ್ತಿರ್ತಕ್ಕಂಥ ಮನುಷ್ಯ ಯಾವಾಗಲೂ ನಗ್ನಗ್ತಾ ಇರ್ತಾನೆ. ಯಾಕಂತ ಹೇಳಿದ್ರೆ ಆ ಒಂದು ನೋವಿನ ಸತ್ಯಾಸತ್ಯತೆ ಆ ಮನುಷ್ಯನಿಗೆ ಅರ್ಥ ಆಗಿಬಿಟ್ಟಿರ್ತೈತಿ. ಯಾಕಂದ್ರೆ ನಾವೆಲ್ಲರೂ ಏನೂ ಇಲ್ಲ, ಶಾಶ್ವತ ಅಲ್ಲ, ಎಲ್ಲ ಜಗತ್ತ ನಶ್ವರ ಅಂತಕ್ಕಂಥದ್ದು. ಸೊ ಅದಕ್ಕಾಗಿ ಚಿಂತೆ ಯಾಕೆ ಮಾಡ್ತೀರಿ? ಚಿಂತೆ ಯಾಕೆ ಮಾಡತ್ತಿ ಅಣ್ಣ ಈ ಜಗದೊಳು ಅಂಥೇಳಿ ಕೆಲವೊಂದಿಷ್ಟು ಕವಿಗಳೇನು ಮಾಡಿದ್ದಾರೆ ಅಂತಂದರೆ ಈ ಚಿಂತೆಯ ಬಗ್ಗೆ ಹಾಡಿ ಹೋಗಿದ್ದಾರೆ. ಯಾಕಂದ್ರೆ ಅದರ ಒಳ ಅರ್ಥವನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅರ್ಥವನ್ನು ಮಾಡ್ಕೊಂಡಾಗ ನಾವು ಸಹಿತ ಚಿಂತೆ ಮಾಡೋದನ್ನು ಬಿಡ್ತೇವೆ. ಸೊ ಹೆಂಗಿರ್ತೈತಲ್ಲ ನಮ್ಮ ಜೀವನ, ಹಂಗೆ ನಾವೇನು ಮಾಡಬೇಕು? ನಡ್ಸ್ಕೊಂಡು ಹೋಗ್ಬೇಕಾಗ್ತೈತಿ. ಆದರೆ ಅನಾವಶ್ಯಕವಾಗಿ ಚಿಂತೆಯನ್ನು ಮಾಡೋರಿಗೆ ಏನು ಹೇಳಲಿಕ್ಕಾಗೋದಿಲ್ಲ. ಅವರ ಒಂದು ಚಿಂತೆ, ಅವರ ಒಂದು ಜೀವನ, ಅವರ ಒಂದು ಸಮಸ್ಯೆ ಅವರಿಗೆ ಬಿಟ್ಟಿರ್ತಕ್ಕಂಥದ್ದು. ಆದರೂ ಸಹಿತ ಯಾರೂ ಚಿಂತೆ ಮಾಡಿಬಿಡ್ರಿ. ಎಲ್ಲರೂ ಚೆನ್ನಾಗಿರ್ರಿ, ಖುಷಿಯಾಗಿರ್ರಿ, ನೋ ಟೆನ್ಷನ್ ಅಂತ ಹೇಳ್ತಾ ಇವತ್ತಿನ ಒಂದು ಶುಭೋದಯದ ನುಡಿಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನಮಸ್ತೆ.